ತಿರುಸಾಲೆ ಚಕ್ರ ಅಂತಾರೆ. ನಾವು ಹೊಸಳ್ಳಿ ಶಾಲೆಯಿಂದ ಒಂದು ಕ್ಷೇತ್ರ ಭೇಟಿಗೆ ಬಂದಿದ್ದೇವೆ. ಇಲ್ಲೇ ನಮ್ಮ ಹೊಸಳ್ಳಿ ಒಂದು ಪಂಚಾಯತ್ ಇದು ಪೋಸ್ಟ್ ಆಫೀಸ್ ಅಂತ ಮೈದನಹಳ್ಳಿ. ನಮ್ಮ ಪೋಸ್ಟ್ ಆಫೀಸ್ ಯಾವ್ದಪ್ಪ? ಶಾಲೆಯಲ್ಲಿ ಒಂದು ಮಂಜುಳಪ್ಪನವರು ಒಂದು ಕುಂಬಾರಿಕೆ ಒಂದು ಮಾಡ್ತಾ ಇದ್ದಾರೆ. ಇವರು ಕುಲಕಸಬಾದಂಥ ಕುಂಬಾರಿಕೆ ಮಡಿಕೆ ಕುಡಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇದು ನೀವು ಸಹ ಕಲಿಬೋದು. ಹಿಂದಿನ ಕಾಲದಲ್ಲಿ ಇವರಲ್ಲೇ ನೀರು ಕುಡಿಯೋದು, ಅನ್ನ ಮಾಡೋದು, ಮುದ್ದೆ ಮಾಡೋದು, ಪ್ರತಿಯೊಂದಕ್ಕೂ ಸಮೇತ ಎಲ್ಲ ಮಡಿಕೆ ಕುಡಿಗಳಲ್ಲೇ ಮಾಡ್ತಾ ಇದ್ರು. ಈಗ ಬರ್ತಾ ಏನಾಗಿದೆ, ಸಿಲ್ವರು, ಹಿತ್ತಾಳೆ, ಕಂಚು, ತಾಮ್ರ ಇದೆಲ್ಲ ಪಾತ್ರೆಗಳು ಬಂದ್ಬಿಟ್ಟು ಒಳಗಡೆ ಪಳಪಳ ಅಂತ ಹೊಳಿತಕ್ಕಂಥ ಪಾತ್ರೆಗಳು ಬಂದ್ಬಿಟ್ಟಿದ್ದಾವೆ. ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆಗಿದೆ. ಆದರೂ ಸಮೇತ ಒಂದು ಆರೋಗ್ಯಕ್ಕೆ ತುಂಬ ನೈಜವಾಗಿ ಬೇಕೇ ಬೇಕು. ಮತ್ತು ಬೇಸಿಗೆಯಲ್ಲಿ ಹೆಚ್ಚು ನೀರನ್ನು ತಂಪಿಗಿರೋಕ್ಕೆ ಹೆಚ್ಚು ಮಡಿಕೆಗಳನ್ನು ಬಳಸ್ತಾರೆ. ಅಣ್ಣ ನಿಮ್ಮ ಹೆಸರು ಅಂದರೆ ನಂಜುಂಡಪ್ಪನವರು ನೋಡೋದು ಕುಲಕಸಬು ಮಾಡ್ತಾ ಇದ್ದಾರೆ. ಅಣ್ಣ ಇದೆಷ್ಟು ಒಂದೊಂದು ಮಡಿಕೆ ಎಷ್ಟಕ್ಕೆ ಹೋಗುತ್ತೆ? 100-150 ರೂಪಾಯಿ ಇಷ್ಟು ಹೋಗುತ್ತೆ. ನೋಡಿ ಇವ್ರು ಪಾಪ ವರ್ಷ ಎಲ್ಲ ಕಷ್ಟಪಡಬೇಕು. ನೋಡಿ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಅವ್ರು ಕಷ್ಟಪಟ್ಟು ಒಂದು ವರ್ಷ ಮಾಡ್ತಾರೆ. ಒಂದು ವರ್ಷ ಎಷ್ಟೊಂದು ಮಣ್ಣು ತರ್ತಾರೆ, ಆಮೇಲೆ ಗಾದೆ ಮಾತು ತುಳಿತಾರೆ. ನೀವೆಲ್ಲ ಪಾಪ ವರ್ಷದ ಎಷ್ಟೊಂದು ಕುಡಿಕವ್ರೆ. ನೀವು ಒಂದು ನಿಮಿಷಕ್ಕೆಲ್ಲ ಬೇಕಾದ್ರೆ ಹೊಡೆದಾಕು ಅಂದ್ರೆ ಏನ್ ಮಾಡ್ತೀರಾ ನೀವು? ಹೊಡೆದಾಕ್ಬೋದಲ್ವಾ? ಅದೇ ಮಾಡೋದು ಎಷ್ಟು ಕಷ್ಟ ಅಲ್ವಾ? ತುಂಬಾನೇ ಕಷ್ಟ ಪಡ್ತಾರೆ ಅವರು ಈ ರೀತಿ ಫಸ್ಟ್ ಮಣ್ಣು ಹದ ಮಾಡ್ಕೊಂಡು ಚೆನ್ನಾಗಿ ತುಳಿದು ನೆನ್ನೆ ಹಾಕಿರ್ತಾರೆ. ಇವು ಮತ್ತೆ ರೆಡಿ ಮಾಡಿ ಇವತ್ತು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಾರೆ. ಆಮೇಲೆ ಅಲ್ಲಿ ನೋಡ್ಕೊ ಬಂದಲ್ಲ ಅಲ್ಲಿ ಏನ್ ಮಾಡ್ತಾರಲ್ಲ ಅವನ್ನ ಸುಡ್ತಾರೆ. ಏನ್ ಮಾಡ್ತಾರೆ? ಸುಟ್ಬಿಟ್ಟು ಅವರು ಸಂತೆಗೂ ಸಾಗಿಸ್ತಾರೆ, ಸಂತೆಯಲ್ಲಿ ಮಾರ್ತಾರೆ, ಮತ್ತೆ ಹಳ್ಳಿಗೂ ಸಮೇತ ಹೋಗ್ತಾರೆ. ಹೀಗೆ ಇವರು ತುಂಬಾ ಕಷ್ಟಪಟ್ಟು ಇವನ್ನ ಮಾಡ್ತಾರೆ. ಇವ್ರು ನಿಮ್ಗೆ ಬೇಕಾದಂತ ಮಡಿಕೆ ಕುಡಿಕೆಗಳು, ಬುಡುಗಿ, ಮತ್ತೆ ಹುಂಡಿ, ಒಲೆ ಅಲ್ವಾ, ಆಟಿಕೆ ಸಾಮಾನುಗಳನ್ನ, ಮುಚ್ಚಳುಗಳನ್ನ, ಚಿಕ್ಕವು ದೊಡ್ಡವು, ಎಷ್ಟು ದೊಡ್ಡ ವಾಡೆ ಅಂತ ಕೂಡ ಮಾಡ್ತಾರೆ. ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಷ್ಟನ್ನ ಈ ಒಂದು ಕ್ಷೇತ್ರ ಭೇಟಿ ಬಂದಿದ್ವಿ. ಇಷ್ಟನ್ನ ಹೇಳಿ ಮಾಸ್ಟರ್ ಹೇಳಿದಾಗೆ ನೋಡಿ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಲ್ವಾ? ಅದಕ್ಕೆ ನಾವು ಈ ಮಡಿಕೆ ಕುಡಿಕೆಗಳು ಈಗ ಆಧುನಿಕ ಕಾಲದಲ್ಲಿ ಇಲ್ಲದೇ ಇದ್ರೂ ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಅನ್ನ ಟೇಸ್ಟ್ ನೋಡಿ, ಈಗ ಸಿಲ್ವರ್ ಪಾತ್ರೆಯಲ್ಲಿ ಮಾಡಿರ್ತಕ್ಕಂಥ ಅನ್ನಕ್ಕೂ ಟೇಸ್ಟ್ ನೋಡಿ. ಆದ್ರೆ ಆರೋಗ್ಯಕ್ಕೆ ತುಂಬಾ ಆರೋಗ್ಯವಾಗಿರ್ತಕ್ಕಂಥದ್ದು ಈ ಮಣ್ಣಿನ ಪಾತ್ರೆಗಳು. ಇಂತಹ ಮಣ್ಣಿನ ಪಾತ್ರೆಗಳನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು. ಇಂತಹ ಕುಲಕಸಬುಗಳನ್ನು ಪ್ರೋತ್ಸಾಹಿಸಬೇಕು. ನಾವು ಇವುಗಳನ್ನ ಈಗ ಶೋಗೋಸ್ಕರ ಬಳಸ್ತಾ ಇದ್ದಾರೆ, ಕೆಲವು ಶೋಗೋಸ್ಕರ ಬಳಸ್ತಾ ಇದ್ದಾರೆ. ಒಂದ್ರ ಮೇಲೆ ಒಂದು ಡಿಸೈನ್ ಹಾಕೊಂಡು ಮಾಡ್ತಕ್ಕಂಥ ಒಂದು ಡಿಸೈನ್ ಮಾಡ್ತಕ್ಕಂಥದ್ದು ಇದೆ. ಆದರೂ ಸಹ ಇತ್ತೀಚಿನ ಒಂದು ಬೇಸಿಗೆ ಕಾಲದಲ್ಲಿ ಮಾಸ್ಟರ್ದಾಗೆ ಹೆಚ್ಚು ತಂಪು ಪಾನೀಯಗಳನ್ನು ಬಳಸ್ಕೊಳ್ಳೋದಕ್ಕೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇಂತಹ ಈ ಒಂದು ಮಡಿಕೆ ಕುಡಿಕೆಗಳನ್ನು ನಾವು ಬಳಸ್ತಾ ನಮ್ಮ ಪೇರೆಂಟ್ಸ್ಗೆ ಹೇಳಿಸ್ತಾ ಇವುಗಳನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇಂತಹ ಒಂದು ಕುಲಕಸಬುಗಳ ಬಗ್ಗೆ ನೀವು ಹೆಚ್ಚು ತಿಳ್ಕೋಬೇಕು. ಈಗ ನಂಜುಂಡಪ್ಪನವರು ಸಾಕಷ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ದಿವಸ ಒಣಗಬೇಕಣ್ಣ? ಒಂದು ವಾರ ಒಣಗಬೇಕು. ವಾರ ಒಣಗಿದ್ಮೇಲೆ ಇದ್ರಲ್ಲಿ ಮಾಡ್ತೀರಾ? ಸುಡ್ತಾರೆ. ಸುಟ್ಟಾದ್ಮೇಲೆ ಅವುಗಳನ್ನ ಮಾರಾಟಕ್ಕೆ ಬರ್ತದೆ ಅಲ್ವಾ? ಇದು ಜೀವನಕ್ಕೆ ಇದರಲ್ಲಿ ಹೆಚ್ಚಿನ ಲಾಭ ಇದೆಯಾ? ಜೀವನಕ್ಕೆ ಯಾವುದೇ ಮೋಸ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕಷ್ಟಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಜುಂಡಪ್ಪನವರು ಹೇಳ್ತಾ ಇದ್ದಾರೆ. ಅವ್ರಿಗೆ ಇಂತಹ ಕುಲಕಸಬುಗಳನ್ನು ಮಾಡೋದಕ್ಕೆ ಹೆಚ್ಚು ಭಗವಂತ ಶಕ್ತಿ, ಆರೋಗ್ಯ, ಐಶ್ವರ್ಯಗಳನ್ನು ಕೊಡ್ತಾ ಒಳ್ಳೇದು ಮಾಡಲಿ ಅಂತ ಎಲ್ಲ ನಾವೆಲ್ಲರೂ ಸಹ ಹಾರೈಸ್ತಾ ಈ ದಿನದ ಒಂದು ಕ್ಷೇತ್ರ ಭೇಟಿಯನ್ನು ನಾವು ಮುಗಿಸೋಣ. ಓಕೆನಾ? ಥ್ಯಾಂಕ್ ಯು.